ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಎಫೆಸದವರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ದಿ ಎಫಿಷಿಯನ್ಸ್, ಚಾಪ್ಟರ್ 3, 3ನೇ ಅಧ್ಯಾಯ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ದೀನತ್ವದ 15 ಆಶೀರ್ವಾದಗಳು. ದೀನತ್ವದ 15 ಆಶೀರ್ವಾದಗಳು, 15 ಬ್ಲೆಸ್ಸಿಂಗ್ಸ್ ಆಫ್ ಹ್ಯುಮಿಲಿಟಿ. 3ನೇ ಅಧ್ಯಾಯ ನಾವು ನೋಡೋದಾದರೆ ಒಂದು ಮಾತು ಪೌಲನು ಉಪಯೋಗಿಸಿದ್ದು ಬಹಳ ವಿಚಿತ್ರವಾಗಿ ಕೇಂದ್ರಿತವಾಗಿ ಇರುವಂಥದ್ದು. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ, ನಾನು ಪರಿಶುದ್ಧರೆಲ್ಲರಲ್ಲಿಯೂ ಅತ್ಯಲ್ಪನಾದ ನನಗೆ ಕೃಪೆ ಕೊಡಲಾಗಿದೆ. ದೇವರ ಕೃಪೆ ಪೌಲನಿಗೆ ಹೇಗೆ ಸಿಕ್ತು ಅಂತ ನೋಡುವಾಗ, ಅವನು ಆಕಾರದಲ್ಲಿಯೂ ಅತ್ಯಲ್ಪನಾಗಿದ್ದ, ಹೌದು, ದೈಹಿಕವಾಗಿ. ಅದೇ ಸಂದರ್ಭದಲ್ಲಿ ತಾನು ಬಹಳ ತಗ್ಗಿಸಿಕೊಂಡದ್ರಿಂದ, ಹೌದು, ಯಾಕೋಬ 4ರಲ್ಲಿ ತಗ್ಗಿಸಿಕೊಂಡವರಿಗೆ ಮಾತ್ರ ಕೃಪೆ ಅಂತ ನಾವು ನೋಡ್ತೇವೆ. ಆದ ಕಾರಣ ಆ ಕೃಪೆ ಪೌಲನಿಗೆ ಲಭ್ಯವಾಗಿತ್ತು. ಆದ ಕಾರಣ ಈ ದೀನನಾದಂಥ ಪೌಲನ ಮುಖಾಂತರವಾಗಿ ನಮಗೆ ಕೂಡ ಈ 15 ಆಶೀರ್ವಾದಗಳು ಸಿಗಬೇಕಾದ್ರೆ ನಾವು ಕೂಡ ದೀನರಾಗಿರಬೇಕು. ಆದ ಕಾರಣ ಆ ದೀನತ್ವದ 15 ಆಶೀರ್ವಾದಗಳನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಿಂದ ನೋಡಿಕೊಳ್ಳೋಣ. ಮೊದಲನೇದಾಗಿ, ಫಸ್ಟ್ ಬ್ಲೆಸ್ಸಿಂಗ್ ಆಫ್ ಹ್ಯುಮಿಲಿಟಿ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 2ನೇ ವಚನದಲ್ಲಿ, ನಿಮಗೋಸ್ಕರವಾಗಿ ನನಗೆ ಕೊಡಲಾದ ದೇವರ ಕೃಪೆ. ವಾವ್! ಏನದು? ಕೃಪೆ. ದೇವರು ನಮಗೋಸ್ಕರ ಮಾತ್ರ ಕೊಡಲ್ಲ, ಬೇರೆಯವರಿಗೋಸ್ಕರ ಕೂಡ ಕೊಡ್ತಾನಂತ್ರಿ. ವಾವ್, ದಟ್ಸ್ ಗ್ರೇಟ್. ಅದು ಆಶ್ಚರ್ಯ. ನಿಮಗೋಸ್ಕರವಾಗಿ ನನಗೆ ಕೊಡಲಾದ ದೇವರ ಕೃಪೆ. ಇದು ಮೊದಲನೇ ಆಶೀರ್ವಾದ ಅಂತ ನಾವು ಹೇಳೋಣ್ರಿ. ಯಾಕಂತ ಹೇಳಿದರೆ ದೀನತ್ವದ ಮೊದಲನೇ ಆಶೀರ್ವಾದ ಕೃಪೆ. ಯಾರಿಗೋಸ್ಕರ? ಬೇರೆಯವರಿಗಾಗಿ ಕೃಪೆ. ಬೇರೆಯವರಿಗೋಸ್ಕರವಾಗಿ ನಮಗೆ ಕೊಡಲಾಗಿರುವ ಕೃಪೆ. ಎರಡನೇದಾಗಿ ಪ್ರಕಟಣೆ. ದೀನತ್ವದ 2ನೇ ಆಶೀರ್ವಾದ ಏನಂತ ಹೇಳಿದರೆ ಪ್ರಕಟಣೆ. 3ನೇ ಅಧ್ಯಾಯ 3ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 3:3ರಲ್ಲಿ, ಆತನು ದೇವರ ರಹಸ್ಯವನ್ನು ಪ್ರಕಟಣೆಯಿಂದ ನನಗೆ ತಿಳಿಸಿದನು. ಪ್ರಕಟಣೆ. ಕೀರ್ತನೆ 25ನೇ ಅಧ್ಯಾಯ ಮತ್ತು 9ನೇ ವಚನದಲ್ಲಿ ನಾವು ನೋಡೋದಾದರೆ, ದೀನರಿಗೆ ದೇವರು ತನ್ನ ಮಾರ್ಗವನ್ನು, ತನ್ನ ಪ್ರಕಟಣೆಯನ್ನು ತಿಳಿಯಪಡಿಸುವುದಾಗಿ ಬರೆದಿದೆ. ಅದು 2ನೇ ಆಶೀರ್ವಾದ, ದೀನತ್ವದ ಆಶೀರ್ವಾದ. 3ನೇ ಆಶೀರ್ವಾದ 5ನೇ ವಚನದಲ್ಲಿದೆ, ಎಫೆಸ 3:5. ಅದರಲ್ಲಿ ನಾವು ನೋಡುವಾಗ ಪವಿತ್ರ ಆತ್ಮನು, ಈ ರಹಸ್ಯವು ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಆತ್ಮನ ಮೂಲಕ ತಿಳಿಸಲಾಯಿತು. ದೇವರ ಆತ್ಮನಿಲ್ಲದೆ, ದೇವರ ಆತ್ಮನು ದೀನರಿಗೆ ಕೊಡಲಾಗ್ತದೆ. ಯಾವ ರೀತಿಯಾಗಿ ಮಳೆ ಬಂದರೆ ಎಲ್ಲಿ ಕುಣಿ ಹೆಚ್ಚಿರ್ತದೋ ಅಲ್ಲಿ ಹೆಚ್ಚು ನೀರು ಬರ್ತದೆ, ಅಲ್ಲಿ ನೀರು ನಿಲ್ತದೆ. ಆ ರೀತಿಯ ಕೃಪೆ ನಿಲ್ಲಬೇಕಾದರೆ ನಾನು ಜೀವಮಾನವೆಲ್ಲ ದೀನನಾಗಿ ಇರಬೇಕು. ಸರಿ, ಆನಂತರ ನಾವು ನೋಡುವಾಗ 4ನೇ ಒಂದು ಆಶೀರ್ವಾದವನ್ನು 6ನೇ ವಚನದಲ್ಲಿ ನಾವು ನೋಡ್ತೀವಿ. ಅದೇನಂತ ಹೇಳಿದ್ರೆ, ಅನ್ಯ ಜನರು, ಸಹಬಾಧ್ಯರು,
ಒಂದೇ ದೇಹದವರು. ವಾವ್! ಇದು 4ನೇ ದೀನತ್ವದ ಆಶೀರ್ವಾದ. ಏನಂದರೆ ಒಂದೇ ದೇಹದಂತೆ ಮಾಡುವುದು, ದೇಹವನ್ನಾಗಿ ಮಾಡುವುದು. ದೇಹದವರು ಸ್ವಾರ್ಥಿಯ ಮೂಲಕವಾಗಿ ಕ್ರಿಸ್ತ ಯೇಸುವಿನಲ್ಲಿ. ಇನ್ನೊಂದು ವಿಷಯ ಕೊಡಿದ 6ನೇ ವಚನ, ಎಫೆಸ 3:6. ಅದೇನಂತ ಹೇಳಿದ್ರೆ ಆತನ ವಾಗ್ದಾನದ ಸಹ ಪಾಲುಗಾರರು, ಪಾರ್ಟೇಕರ್ಸ್ ಆಫ್ ದಿ ಪ್ರಾಮಿಸಸ್. ದೇವರ ವಾಗ್ದಾನಗಳು ಇವೆ, ಎಷ್ಟೊಂದಿದೆ. ಅದು ಬ್ಲ್ಯಾಂಕ್ ಚೆಕ್ ಇದ್ದ ಹಾಗೆ. ಇವತ್ತು ಕೂಡ ಒಂದು ಅವಶ್ಯಕತೆ ಕುರಿತಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಹಣದ ಒಂದು ಅವಶ್ಯಕತೆ ಇತ್ತು. ಆದರೆ ಇಬ್ಬರು ಏಕ ಮನಸ್ಸಿನಿಂದ ಬೇಡಿಕೊಳ್ಳುವಾಗ ದೇವರು ಕೊಡ್ತಾರೆ. ಇಲ್ಲಿ ಕೂಡ ನಾವು ನೋಡುವಾಗ ವಾಗ್ದಾನದ ಸಹ ಪಾಲುಗಾರರು ನಾವು ಆಗ್ತಾ ಇದ್ದೇವೆ. ಅದೇನದು? ದೀನತ್ವದ 5ನೇ ದೊಡ್ಡ ಆಶೀರ್ವಾದ, ಪಾರ್ಟೇಕರ್ಸ್ ಆಫ್ ದ ಪ್ರಾಮಿಸಸ್. 8ನೇ ವಚನದಲ್ಲಿ ಎಫೆಸ 3:8 ನಾವು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದೀನತ್ವದ 15 ಆಶೀರ್ವಾದಗಳನ್ನು ನಾವು ನೋಡ್ತಿದ್ವಿ. ಯಾಕಂದರೆ ಅತ್ಯಲ್ಪನಾದಂಥ ಆ ಪೌಲನು ತನ್ನ ಬಗ್ಗೆ ಹೇಳುವಾಗ ತಾನು ಅತ್ಯಲ್ಪನಂತ ಹೇಳ್ಬಿಟ್ಟು 3:8 ಹೇಳ್ತಾನೆ. ಆತನಿಗೆ ಅಷ್ಟೊಂದು ಕೃಪೆ ಸಿಕ್ಕಿದ್ದಕ್ಕೆ ಕಾರಣ ಆತನು ದೀನನಾಗಿದ್ದ. ಈಗ 5 ಆಶೀರ್ವಾದಗಳು ಆಯಿತು, ಇನ್ನೂ 10 ಆಶೀರ್ವಾದಗಳಿದೆ. ದೀನತ್ವದ 10 ಆಶೀರ್ವಾದಗಳು. ಅದರಲ್ಲಿ 6ನೇದಾಗಿ ನಾವು ನೋಡುವಾಗ ಅಪರಿಮಿತವಾದ ಐಶ್ವರ್ಯ. ವಾವ್! ಎಫೆಸ 3:8 ಅಪರಿಮಿತವಾದ ಐಶ್ವರ್ಯ. ಏನಿದು? ದೇವರು ಕ್ರಿಸ್ತನ ಮುಖಾಂತರ ನಮಗೆ ಕೊಟ್ಟಿದ್ದಾನೆ. ಕ್ರಿಸ್ತನ ಪರಿಮಿತವಾದಂಥ ಐಶ್ವರ್ಯ. ಅದೇನದು? ದೀನತ್ವದ 6ನೇ ಆಶೀರ್ವಾದ. ಹಾಗೆ ಮುಂದೆ ನೋಡುವುದಾದರೆ ದೀನತ್ವದ ಇನ್ನೊಂದು ಆಶೀರ್ವಾದ 10ನೇ ವಚನದಲ್ಲಿದೆ. ಅದೇನೆಂದರೆ ಬಹುಪ್ರಕಾರದ ದೈವಜ್ಞಾನ, ಮ್ಯಾನಿಫೋಲ್ಡ್ ವಿಸ್ಡಮ್ ಆಫ್ ಗಾಡ್. ದೇವರ ವಿವಿಧ ರೀತಿಯ ಜ್ಞಾನ. ವಾವ್! ಇದನ್ನು ಕೂಡ ನಾವು ಯೋಚನೆ ಮಾಡಬೇಕು, ಇದನ್ನು ಪ್ರಾರ್ಥಿಸಬೇಕು, ಇದನ್ನು ಹೊಂದಿಕೊಳ್ಳಬೇಕು. ಬಹುಪ್ರಕಾರದ ಜ್ಞಾನ, ಮ್ಯಾನಿಫೋಲ್ಡ್. ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಸಭೆಯ ಮೂಲಕ ಗೊತ್ತಾಗ. ಹಾಗಾದರೆ ಸಭೆಯವರಿಗೆ ಇದಿರಬೇಕು. ದೇವರು ಕೊಟ್ಟಿದ್ದಾನೆ. 11ನೇ ವಚನದಲ್ಲಿ ಎಫೆಸ 3:11 ನಾವು ನೋಡುವಾಗ 8ನೇ ಆಶೀರ್ವಾದ, ದೀನತ್ವದ 8ನೇ ಆಶೀರ್ವಾದವನ್ನು ನಾವು ನೋಡಿಕೊಳ್ಳಬಹುದು. ಅದೇನಂತ ಹೇಳಿದ್ರೆ ಆತನು ತನ್ನ ನಿತ್ಯ ಉದ್ದೇಶದ ಪ್ರಕಾರ. ಎಂಥ ಉದ್ದೇಶ? ನಿತ್ಯ ಉದ್ದೇಶ. ವಾವ್! ಹಾಗಾದರೆ ಇದು ಏನಾಯಿತು? ಇದು ನಿತ್ಯ ಉದ್ದೇಶ. 11ನೇ ವಚನ ಭಾಳ ಪವರ್ಫುಲ್ ಆಗಿ ಶಕ್ತಿಯುತವಾಗಿದೆ. ಆತನು ಅಂದರೆ ದೇವರು ತನ್ನ ನಿತ್ಯ ಉದ್ದೇಶದ ಪ್ರಕಾರ ಇದನ್ನು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೆರವೇರಿಸಿದ್ದಾನೆ. ವಾವ್! ಎಷ್ಟು ಶಕ್ತಿಯುತವಾದಂಥ ಒಂದು ಸಂಗತಿ. ಏನಂದರೆ ದೇವರು ನೆರವೇರಿಸಿದ್ದಾನಂತೆ. ಏನನ್ನು ನೆರವೇರಿಸಿದ್ದಾನೆ? ದೇವರು ತನ್ನ ನಿತ್ಯ ಉದ್ದೇಶವನ್ನು ನೆರವೇರಿಸಿದ್ದಾನೆ. ಹಾಗಾದರೆ ಅದು 8ನೇ ಆಶೀರ್ವಾದ. ಯಾವುದಕ್ಕೆ? ದೀನತ್ವದ 8ನೇ ಆಶೀರ್ವಾದ. ಎಫೆಸದವರೆಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ಏನು ನೋಡ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ ದೀನತ್ವದ 15 ಆಶೀರ್ವಾದಗಳನ್ನು ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 8 ಮುಗಿತು, ಇನ್ನೂ ಕೂಡ ಉಳಿದಿದ್ದು ನೋಡೋಣ. 12ನೇ ವಚನದಲ್ಲಿ ನಾವು ನೋಡುವಾಗ ದೇವರನ್ನು ಸಮೀಪಿಸುವುದು, ಕ್ಲೋಸಿಂಗ್ ಟು ಗಾಡ್, ದೇವರಿಗೆ ಸಮೀಪವಾಗಿರುವಂಥದ್ದು. ಎಫೆಸದವರೆಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ದೇವರನ್ನು ಸಮೀಪಿಸುವಂಥ ಒಂದು ಆಶೀರ್ವಾದ ದೀನರಿಗೆ ಅದು ಲಭ್ಯ. ಹಾಗಾದರೆ ನಾನು ದೇವರಿಂದ ದೂರವಾಗಿದ್ದರೆ ನನ್ನಲ್ಲಿ ಗರ್ವ ಇದೆ ಅಂತ ಅರ್ಥ. ತಪ್ಪಿ ಹೋದ ಮಗನು
ದೂರವಾಗಿದ್ದ ತಂದೆಯಿಂದ, ಗರ್ವದಿಂದ ದೂರ ಹೋದ. ಆದರೆ ಆತನು ತಗ್ಗಿಸಿಕೊಂಡಾಗ, ಮಗನಾಗಿರಲು ನಾನು ಯೋಗ್ಯನಲ್ಲ, ಹಾಳಾಗಿರ್ತೇನೆ ಎಂಬುದಾಗಿ ಮನಸ್ಸು ಮಾಡ್ಕೊಂಡು ಬಂದಾಗ, ಹತ್ತಿರ ಬಂದಾಗ ಅವನಲ್ಲಿ ದೀನತ್ವ ಕಾಣಿಸಿತು. ಅವನಿಗೆ ಅನೇಕ ಆಶೀರ್ವಾದಗಳು ಲಭ್ಯವಾಯಿತು. ಸರಿ, ಆಮೇಲೆ 13ನೇ ವಚನ, 3ನೇ ಅಧ್ಯಾಯ 13ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ. ಅಲ್ಲಿ ನೋಡುವಾಗ ಗೌರವ ಅಥವಾ ಘನತೆ, ಇದು ಕೂಡ ದೀನತ್ವದ ಆಶೀರ್ವಾದ. ಜ್ಞಾನೋಕ್ತಿಯಲ್ಲಿ ಬರೆದಿದೆ, ದೀನತ್ವದ ಮುಖಾಂತರವಾಗಿ ಘನತೆ, ಗೌರವ ನಮಗೆ ಲಭ್ಯ ಅಂತ. ಹೌದು, ನಿಮಗೆ ಘನವನ್ನುಂಟು ಮಾಡುತ್ತವೆ. ಪೌಲನು ಕಷ್ಟಪಟ್ಟಿದ್ದು, ಅಂದರೆ ಆತ್ಮಿಕ ತಂದೆ ಕಷ್ಟಪಟ್ಟಿದ್ದು ಆತ್ಮಿಕ ಮಕ್ಕಳಿಗೆ ಅದು ಘನವನ್ನು ಉಂಟು ಮಾಡಿದಂತೆ. ಮತ್ತು ಹಾಗೆ ನಾವು ಮುಂದುವರಿಸುವಾಗ 16ನೇ ವಚನ, ನಾವು ಎಫೆಸ 3:16ನಲ್ಲಿ ನಾವು ನೋಡುವಾಗ ಇನ್ನೊಂದು ಆಶೀರ್ವಾದ ಇದೆ, ಭಾಳ ಚೆನ್ನಾಗಿದೆ ಇದು. ನೋಡೋಣ ಬನ್ನಿರಿ. ದೇವರು ತನ್ನ ಆತ್ಮನ ಮುಖಾಂತರ ಆಂತರ್ಯದಲ್ಲಿ ಬಲವನ್ನು ಕೊಡಲಿ. ನಮಗೆ ಆಂತರ್ಯದಲ್ಲಿ ಬಲ ಬೇಕು. ಈ ಬಲ ನಮಗೆ ಬೇಕಾದರೆ ಏನು ಮಾಡಬೇಕು? ಆತ್ಮನ ಮೂಲಕ, ದೇವರ ಆತ್ಮನ ಮೂಲಕ ಆತ್ಮದಲ್ಲಿ ಅಥವಾ ಆಂತರ್ಯದಲ್ಲಿ ಬಲವನ್ನು ಹೊಂದುವಂಥದ್ದು ಕೂಡ ಏನು, ಅದು ದೀನತ್ವದ ಆಶೀರ್ವಾದ, ದಿ ಬ್ಲೆಸ್ಸಿಂಗ್ ಆಫ್ ಹ್ಯುಮಿಲಿಟಿ. 17ನೇ ವಚನ ಇನ್ನೂ ಚೆನ್ನಾಗಿ ಇರುವಂಥ ಒಂದು ಮಾತು, ಅದೇನಂತ ಹೇಳಿದ್ರೆ, ಕ್ರಿಸ್ತನು ನಿಮ್ಮ ಹೃದಯಗಳಲ್ಲಿ ನಂಬಿಕೆ ಮೂಲಕ ವಾಸಿಸಲಿ. ಕ್ರೈಸ್ಟ್ ಲಿವಿಂಗ್, ಡ್ವೆಲ್ಲಿಂಗ್ ಇನ್ ಮೀ. ನನ್ನಲ್ಲಿ ಕ್ರಿಸ್ತನು ವಾಸ ಮಾಡುವಂಥದ್ದು. ಅದು ಹಗುರವಾಗಿ ಅನೇಕ ಸಾರಿ ನಾವು ತಿಳ್ಕೊಳ್ತೇವೆ. ಆದರೆ ಅದು ದೀನ ಮನಸ್ಸಿನಲ್ಲಿ ದೀನ ಕ್ರಿಸ್ತನು ವಾಸ ಮಾಡ್ತಾನೆ. ಆದ ಕಾರಣ ನಾನು ಗರ್ವಿಷ್ಠನಾದಾಗ ಐ ಮೇಕ್ ಕ್ರೈಸ್ಟ್ ಅನ್ಕಂಫರ್ಟಬಲ್. ಕ್ರಿಸ್ತನನ್ನು ನಾನು ಅವಿಶ್ರಾಂತಕ್ಕೆ, ಅನಾನುಕೂಲಕ್ಕೆ ಒಳಪಡಿಸ್ತೇನೆ ನನ್ನ ಗರ್ವದಿಂದ. ದೇವರೇ, ನನ್ನನ್ನು ಕಾಪಾಡು, ಜೀವಮಾನವೆಲ್ಲ ನಿನ್ನನ್ನು ಕಂಫರ್ಟಬಲ್ ಆಗಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡು, ಜೀವಮಾನವೆಲ್ಲ ದೀನತ್ವದಲ್ಲಿ ಇರಲಿಕ್ಕೆ ಕೃಪೆ ಕೊಡು ಅಂತ ಬೇಡಿಕೊಳ್ಳೋಣ. 13ನೇದಾಗಿ ಭಾಳ ದೊಡ್ಡ ಒಂದು ಆಶೀರ್ವಾದ 18ನೇ ವಚನದಲ್ಲಿ ಇದೆ. ಅದೇನೆಂದರೆ ಸರ್ವಪ್ರೀತಿ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನೀವು ಪ್ರೀತಿಯಲ್ಲಿ ಬೇರೂರಿ ನೆಲೆಗೊಂಡು ನಿಂತು ಅದರ ಪ್ರೀತಿಯ ಅಗಲ, ಪ್ರೀತಿಯ ಉದ್ದ, ಪ್ರೀತಿಯ ಆಳ, ಪ್ರೀತಿಯ ಎತ್ತರ ಇವೆಲ್ಲವನ್ನು ಪೂರ್ಣವಾಗಿ ದೇವಜನರೊಂದಿಗೆ ಗ್ರಹಿಸುವಂಥ ಒಂದು ಆಶೀರ್ವಾದ. ಆಲ್ ಇನ್ ಆಲ್ ಲವ್, ಸರ್ವಸಂಪೂರ್ಣತೆಯ ಪ್ರೀತಿ. ಇದು ದೊಡ್ಡ ಆಶೀರ್ವಾದ. ಯಾವುದಕ್ಕೆ? ದೀನತ್ವಕ್ಕೆ. ಹಾಗಾದರೆ ದೀನತ್ವ ಪೂರ್ಣ ಗ್ರಹಿಕೆಯ ಪ್ರೀತಿಯನ್ನು ನಮಗೆ ಕೊಡುವಂಥದ್ದಾಗ್ತದೆ. 14ನೇದಾಗಿ ಫುಲ್ನೆಸ್ ಆಫ್ ಗಾಡ್. 3ನೇ ಅಧ್ಯಾಯ 19ನೇ ವಚನದಲ್ಲಿ ದೇವರ ಸರ್ವ ಸಂಪೂರ್ಣತೆಯಿಂದ ತುಂಬಿದವರಾಗುವಂತೆ. ದೇವರ ಸಂಪೂರ್ಣತೆ, ಸರ್ವಸಂಪೂರ್ಣತೆ. ದೇವರ ಸರ್ವಸಂಪೂರ್ಣತೆ ಹೇಗೆ ನಮಗೆ ಸಿಗ್ತದೆ? ಕ್ರಿಸ್ತನ ಪ್ರೀತಿ ತಿಳ್ಕೊಂಡ್ರಲ್ಲ, ದೇವರ ಸಂಪೂರ್ಣತೆಯಿಂದ ನೀವು ತುಂಬಿದವರಾಗಲಿ ಅಂತ ಹೇಳ್ಬಿಟ್ಟು ಪೌಲನು ಬೇಡಿಕೊಳ್ತಾನೆ. ಆ ಭಕ್ತನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ. ಯಾಕಂದರೆ ಇದು ಭಕ್ತನ ಪ್ರಾರ್ಥನೆ ಅಲ್ಲ, ಪವಿತ್ರ ಆತ್ಮನ ಒಂದು ಬಯಕೆ ಕೂಡ ಭಕ್ತನ ಮುಖಾಂತರವಾಗಿ ತಿಳಿಸಿದ್ದ. ಆದ ಕಾರಣ ದೇವರ ಸರ್ವ ಸಂಪೂರ್ಣತೆ, ಅದರಿಂದ ನಾವು ತುಂಬಿರ್ಲಿಕ್ಕೆ ಸಾಧ್ಯ. ಅದು ಹೇಗೆ ಸಾಧ್ಯ? ದೀನತ್ವದ ಮುಖಾಂತರ ಅದು ಸಾಧ್ಯ. ಅದು 14ನೇ ದೀನತ್ವದ ಆಶೀರ್ವಾದ. 15ನೇ ಮತ್ತು ಕೊನೆಯ ಒಂದು ಆಶೀರ್ವಾದ. ಅಂದ ಹಾಗೆ ನಾವು ದೀನತ್ವದ 15 ಆಶೀರ್ವಾದಗಳನ್ನು ನೋಡ್ಕೊಳ್ತಾ ಇದ್ವಿ.
14ನೇದು ದೇವರ ಸರ್ವ ಸಂಪೂರ್ಣತೆ. 15ನೇದಾಗಿ ಏನಂದರೆ 20ನೇ ವಚನ, ಎಫೆಸ 3:20 ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ. ನಮ್ಮಲ್ಲಿ ಕಾರ್ಯ ಸಾಧಿಸುವ ಶಕ್ತಿ. ದೇವರು ತಟಸ್ಥನಾಗಿಲ್ಲ. ಗಾಡ್ ಈಸ್ ನಾಟ್ ನ್ಯೂಟ್ರಲ್ ಇನ್ ಅಸ್. ಯಾಕಂದರೆ ನಮ್ಮಲ್ಲಿ ದೇವರು ಕಾರ್ಯ ಸಾಧಿಸ್ತಾ ಇರುವಂಥ ಒಂದು ಶಕ್ತಿ, ಸಾಮಾನ್ಯ ಶಕ್ತಿ ಅಲ್ಲ, ಅದು ಅನುಪಮವಾದಂಥ ಒಂದು ಶಕ್ತಿ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ. ಈ ಒಂದು ವಾಕ್ಯ ನನಗೆ ಭಾಳ ಇಷ್ಟವಾದಂಥ ಒಂದು ವಾಕ್ಯ. ನಿಮಗೋಸ್ಕರವಾಗಿ ಓದಲಿಕ್ಕೆ ಇಷ್ಟಪಡ್ತೀನಿ. ಎಫೆಸದವರಿಗೆ ಬರೆದ ಪತ್ರಿಕೆ 3:20ನೇ ವಚನ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿಯೇ ಎಲ್ಲವನ್ನು ಮಾಡಲು ಶಕ್ತನಾಗಿರುವ ದೇವರಿಗೆ ಸಭೆಯಲ್ಲಿ, ಹೌದು, ಕ್ರಿಸ್ತ ಯೇಸುವಿನ ಮೂಲಕ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಮಹಿಮೆ ಉಂಟಾಗಲಿ. ಆಮೇನ್. ಹಾಗಾದರೆ ಹೌದು, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿ ದೇವರು ಕಾರ್ಯ ಮಾಡುವುದಾಗಿ ವಾಗ್ದಾನ ಇಲ್ಲಿ ಕೊಡಲಾಗಿದೆ. ಆದ ಕಾರಣ ದೇವರ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡುವಂತೆ ನಾವು ದೀನತ್ವಕ್ಕೆ ಕ್ರಿಸ್ತ ಯೇಸುವಿನ ಹತ್ತಿರ ಕಲಿಯೋದರಿಂದ, ಯಾಕಂದರೆ ಮತ್ತಾಯ 11:29 ಮುಖಾಂತರವಾಗಿ ಕಲಿಯೋದ್ರ ಮುಖಾಂತರ ದೀನತ್ವದ 15 ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವಂತೆ ದೇವರು ಕೃಪೆ ಕೊಡಲಿ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಿಂದ ದೀನತ್ವದ 15 ಆಶೀರ್ವಾದಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.